ನಕಲಿ ವಕೀಲರಿಂದ ಅಸಲಿ ವಕೀಲನ ಮೇಲೆ ಒಂದು ಕೇಸ್ ಬಿದ್ದಿರುವಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು. ನಕಲಿ ವಕೀಲರಿಂದ ಅಸಲಿ ವಕೀಲನ ಮೇಲೆ ಬಿತ್ತು ಕೇಸ್. ಬೆಳಗಾವಿಯಲ್ಲಿ ತಾರಕಕ್ಕೇರಿದ ವಕೀಲರ ಲಡಾಯಿ. ಬಸವರಾಜ ಜರಳಿ ಮೇಲೆ ನಕಲಿ ವಕೀಲರಿಂದ ಎಫ್ಐಆರ್ ದಾಖಲಾಗಿರುವಂತದ್ದು. ನಡು ರಸ್ತೆಯಲ್ಲೇ ಬೀದಿಗಿಳಿದು ಪ್ರತಿಭಟನೆಗೆ ವಕೀಲರು ಮುಂದಾಗಿರುವಂತದ್ದು. ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ನ್ಯಾಯವಾದಿಯ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇಷ್ಟು ದಿನ ಫಲಗುಡದ ಮನವಿ ಇಂದಾದ್ರೂ ವರ್ಕೌಟ್ ಆಗುತ್ತಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು. ನಕಲಿ ವಕೀಲರಿಂದ ಅಸಲಿ ವಕೀಲನ ಮೇಲೆ ಕೇಸ್ ಬಿದ್ದಿರುವಂತದ್ದು. ಬೆಳಗಾವಿಯಲ್ಲಿ ಈ ಒಂದು ವಕೀಲರ ಲಡಾಯಿ ತಾರಕಕ್ಕೇರಿರುವಂತದ್ದು. ಬಸವರಾಜ ಜರಳೆ ಮೇಲೆ ನಕಲಿ ವಕೀಲರಿಂದ ಎಫ್ಐಆರ್ ದಾಖಲಾಗಿರುವಂತದ್ದು. ರಸ್ತೆಯಲ್ಲೇ ಬೀದಿಗಿಳಿದು ವಕೀಲರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ನ್ಯಾಯವಾದಿಯ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇಷ್ಟು ದಿನ ಫಲಗೂಡದ ಮನವಿ ಇನ್ನಾದರೂ ಫಲಗೂಡುತ್ತಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು. ನಕಲಿ ವಕೀಲರಿಂದ ಅಸಲಿ ವಕೀಲನ ಮೇಲೆ ಕೇಸ್ ಬಿದ್ದಿರುವಂತದ್ದು. ಬೆಳಗಾವಿಯಲ್ಲಿ ಈ ಒಂದು ವಕೀಲರ ಲಡಾಯಿ ಈಗ ತಾರಕಕ್ಕೇರಿರುವಂತದ್ದು. ಬಸವರಾಜ ಜರಳಿ ಮೇಲೆ ಇನ್ನು ನಕಲಿ ವಕೀಲರಿಂದ ಎಫ್ಐಆರ್ ಕೂಡ ಈಗಾಗಲೇ ದಾಖಲಾಗಿರುವಂತದ್ದು. ನಡು ರಸ್ತೆಯಲ್ಲೇ ಬೀದಿಗಿಳಿದು ಈಗಾಗಲೇ ವಕೀಲರು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇನ್ನು ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ನ್ಯಾಯವಾದಿಯ ಮನವಿಯನ್ನ ಮಾಡಲಾಗಿದೆ. ಇಷ್ಟು ದಿನ ಫಲಗೂಡದ ಮನವಿ ಇಂದಾದ್ರೂ ವರ್ಕೌಟ್ ಆಗುತ್ತಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು. ಬೆಳಗಾವಿಯ ಬಾರ್ ಕೌನ್ಸಿಲಿಂಗ್ ನಲ್ಲಿ ವಕೀಲರ ನಡುವಿನ ಬೀದಿ ಕಾಳಗ ಈಗಾಗಲೇ ತಾರಕಕ್ಕೇರಿದ್ದು ನಕಲಿ ವಕೀಲರಿಂದ ಅಸಲಿ ವಕೀಲನ ಮೇಲೆ ಕೇಸ್ ದಾಖಲಾಗಿದೆ. ಬಸವರಾಜ ಜರಳಿ ಎಂಬ ವಕೀಲ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಲಾಗಿದೆ ಎಂಬುದಾಗಿ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು, ಕಾನೂನು ಕ್ರಮವನ್ನ ಕೈಗೊಳ್ಳುವಂತೆ ಈಗಾಗಲೇ ಮನವಿಯನ್ನ ಕೂಡ ಮಾಡಿರುವಂತದ್ದು.
ಬೆಳಗಾವಿಯಲ್ಲಿ ನಕಲಿ ವಕೀಲರಿಂದ ಅಸಲಿ ವಕೀಲನ ಮೇಲೆ ಕೇಸ್ ಬಿದ್ದಿರುವಂತದ್ದು, ಈ ಒಂದು ಜಗಳ ಈಗ ತಾರಕಕ್ಕೇರಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರರಾಗಿರುವಂತಹ ನಾಗನಗೌಡ ಜಾಯಿನ್ ಆಗಿದ್ದಾರೆ. ನಾಗನಗೌಡ, ಇನ್ನು ನೋಡ್ತಾ ಇದ್ವಿ ಬೆಳಗಾವಿಯಲ್ಲಿ ನಕಲಿ ವಕೀಲರಿಂದ ಈಗ ಅಸಲಿ ವಕೀಲರ ಮೇಲೆ ಕೇಸ್ ಬಿದ್ದಿರುವಂತದ್ದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಎಸ್ ಅಮಿತ್, ಏನು ಇವತ್ತು ದಿಢೀರನೆ ವಕೀಲರು ರಸ್ತೆ ತಡೆದು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಇದಕ್ಕೆ ನಿಖರ ಕಾರಣ ಅಂತಂದ್ರೆ ಇಲ್ಲಿ ನಮ್ಮ ಬೆಳಗಾವಿ ಬಾರ್ ಕೌನ್ಸಿಲಿಂಗ್ ಅಲ್ಲಿ ಹಲವರು ಒಂದು 3-4 ಜನ ನಮ್ಮ ನಕಲಿ ವಕೀಲರು ಇದ್ದಾರೆ ಅಂತ ಹೇಳಿ ನಾವು ಹಲವಾರು ಬಾರಿ ಬಾರ್ ಕೌನ್ಸಿಲಿಂಗ್ ಅವರಿಗೆ ಮತ್ತೆ ಪೊಲೀಸ್ ಇಲಾಖೆ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು ಕೂಡ ಯಾವುದೇ ಕ್ರಮವನ್ನ ತಗೊಂಡಿಲ್ಲ. ಮತ್ತೆ ನಮ್ಮ ಮೇಲೆ ಸುಳ್ಳು ಕೇಸನ್ನ ದಾಖಲೆ ಮಾಡಿದ್ದಾರೆ ಅವರು ಕೂಡ ಅಂತ ಹೇಳಿ ಈಗ ರಸ್ತೆ ತಡೆಯನ್ನ ಮಾಡಿರುವಂತದ್ದು ಅಮಿತ್. ಓಕೆ, ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ನಡೀತಾ ಇದೆ ಇಲ್ಲಿ? ಅಮಿತ್, ಅವರು ಯಾವುದೋ ಒಂದು ಪದವೀಧರರಾಗಿರೋರಲ್ಲ ಮತ್ತು ಅವರು ಯಾವುದೇ ತರ ಬಾರ್ ಕೌನ್ಸಿಲ್ ಅಲ್ಲಿ ಅನುಮತಿಯನ್ನ ಪಡೆದೇ ಇರತಕ್ಕಂತ ವ್ಯಕ್ತಿಗಳು ಬಂದು ಇಲ್ಲಿ ನಮ್ಮ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಅಂತ ಹೇಳಿ ಒಂದು ಗಂಭೀರ ಆರೋಪನ ಮಾಡ್ತಾ ಇದ್ದಾರೆ ಬಸವರಾಜ್ ಜರ್ಲಿ ಅನ್ನೋರು. ಅವರು ಹಲವಾರು ಬಾರಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾರ್ ಕೌನ್ಸಿಲಿಂಗ್ ನ ಅಧ್ಯಕ್ಷರಾದಂತವ್ರಿಗೂ ಕೂಡ ಮನವಿಯನ್ನ ಸಲ್ಲಿಸಿದೀವಿ, ಇವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ. ಆದ್ರೂ ಕೂಡ ಇನ್ನೂವರೆಗೂ ಕ್ರಮ ಜರುಗಿಸಿಲ್ಲ ಅಂತ ಹೇಳಿ ಅವರು ಬಸವರಾಜ್ ಜರ್ಲಿ ಅವ್ರದ್ದು ಆರೋಪ ಇದೆ ಅಮಿತ್. ಈಗ ತಾವ್ ಹೇಳ್ತಾ ಇದ್ರಿ ಬಸವರಾಜ್ ಜರ್ಲಿ ಅವ್ರ ಮೇಲೆ ಈಗಾಗ್ಲೇ FIR ಕೂಡ ದಾಖಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ ಏನು ಅಸಲಿನ ವಕೀಲರು ಏನಂತ ಹೇಳ್ತಾ ಇದ್ದಾರೆ? ಅಮಿತ್, ಈಗ ಇವತ್ತು ಏನು ಬಸವರಾಜ್ ಜರ್ಲಿ ಅನ್ನೋರ ಮೇಲೆ ಒಂದು ಫೇಕ್ FIR ಅನ್ನ ಕೂಡ ಅಲ್ಲಿ ಮಾಡಿರುವಂತದ್ದು. ಈಗ ಅವರು ಅಲ್ಲಿ ನಾವು ತಗೊಂಡು ಹೋದಂತ ಕೇಸಿಗೆ ಅವರು ಯಾವುದೇ ಪ್ರತಿಕ್ರಿಯೆ ಕೊಡದಂತ ಮಾರ್ಕೆಟ್ PI ಅವರು ಇವ್ರದ್ದು ಹೆಂಗು ಫೇಕ್ ಇದ್ದವ್ರದ್ದು ಹೆಂಗ್ ಯಾವ ರೀತಿ FIR ಮಾಡ್ಕೊಂಡ್ರಿ ಅಂತ ಹೇಳಿ ಒಂದು ಆರೋಪವನ್ನ ಕೇಳಿದಾಗ ಅಲ್ಲಿ ಫೇಕ್ FIR ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿರೋಂಥದ್ದು ಅವ್ರ ಮೇಲೆ. ಈಗ ನಾಗನಗೌಡ, ತಾವ್ ಹೇಳ್ತಾ ಇದ್ರಿ ಏನು ನಕಲಿ ವಕೀಲರು ಬಂದು ಈಗ ಅಸಲಿ ವಕೀಲರ ಮೇಲೆ ಒಂದು FIR ಅನ್ನು ಕೂಡ ದಾಖಲು ಮಾಡ್ತಾ ಇದ್ದಾರೆ ಅಂತ. ಈಗ
ಏನು ಈ ರೀತಿ ಘಟನೆ ನಡೀತಾ ಇದೆ ಈಗ ಈಗ ಅಲ್ಲಿನ ವಕೀಲರು ನಿಜವಾದ ವಕೀಲರು ಏನಿದ್ದಾರೆ ಅವರ ಮುಂದಿನ ನಡೆ ಏನಾಗುತ್ತೆ ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ಸ್ ಗಳು ಸಿಗ್ತಾ ಇದೆಯಾ? ಎಸ್ ಅಮಿತ್, ಈಗ ಏನಿಲ್ಲ, ಅವರು ನಮಗೆ ನಮ್ಮ ವಕೀಲರ ಮೇಲೆ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ನಾವು ನ್ಯಾಯಕ್ಕಾಗಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ಹಂತದಲ್ಲಿ ಏನಾದ್ರೂ ನಮ್ಗೆ ನ್ಯಾಯ ಕೊಡ್ಲಿಲ್ಲ ಅಥವಾ ಈ FIR ಅನ್ನ ವಜಾಗೊಳಿಸ್ಲಿಲ್ಲ ಅಂತಂದ್ರೆ, ಯಾಕಂತಂದ್ರೆ ಆ ಅಲ್ಟ್ರಾಸಿಟಿ ಕೇಸ್ ಅನ್ನೋದು ಒಂದು ಪ್ರಬಲ ಶಕ್ತಿ ಇರುವಂತದ್ದು. ಅದನ್ನ ಈ ವ್ಯಕ್ತಿಗಳು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ತತ್ಕ್ಷಣವಾಗಿ FIR ತಗೊಂಡಂತ ಏನ್ ಅಧಿಕಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತೆ ನಮ್ಮ ಈ FIR ಗೆ ಸಂಬಂಧಿಸಿದಂತೆ ಆ ಫೇಕ್ ಇರುವಂತ ವಕೀಲರ ಮೇಲೆ ಕಾನೂನಿನ ಕ್ರಮ ತಗೊಳ್ಬೇಕು ಅಂತೇಳಿ ಈಗ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಅವರು ಮನವಿಯನ್ನ ಮಾಡಿರುವಂತದ್ದು. ಇಲ್ಲವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಬೆಳಗಾವಿ ರಸ್ತೆ ತಡೆ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಪೂರ ನಾವು ನಿಶಬ್ದ ಮಾಡುವಂತ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತ ಮಾತನ್ನ ವಕೀಲರು, ಮುಖಂಡರು ಮತ್ತು ಅಲ್ಲಿರುವಂತ ಸಹ ಉದ್ಯೋಗಿಗಳು ಕೂಡ ಈಗ ಹೇಳಿರುವಂತದ್ದು. ಅಮಿತ್, ಧನ್ಯವಾದಗಳು ನಾಗನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ನಕಲಿ ವಕೀಲರಿಂದ ಏನು ಬೆಳಗಾವಿಯಲ್ಲಿ ಅಸಲಿ ವಕೀಲರ ಮೇಲೆ ಕೇಸ್ ಬಿದ್ದಿರುವಂತದ್ದು. ಈಗ ಏನು ಈ ಒಂದು ಲಡಾಯಿಯಲ್ಲಿ ಬಸವರಾಜ್ ಜರಳಿ ಮೇಲೆ ನಕಲಿ ವಕೀಲರಿಂದ ಈಗಾಗಲೇ FIR ಕೂಡ ದಾಖಲಾಗಿರುವಂತದ್ದು. ನಡು ರಸ್ತೆಯಲ್ಲೇ ಬೀದಿಗಿಳಿದು ಪ್ರತಿಭಟನೆಗೆ ಕೂಡ ಮುಂದಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ವರದಿಗಾರ ನಾಗನಗೌಡ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಹೋದ್ರು. ಏನು ನಕಲಿ ವಕೀಲರು ಬಂದು ಈ ಒಂದು ಬೆಳಗಾವಿ ಕೋರ್ಟ್ ನಲ್ಲಿ ಏನು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ರು, ಇದನ್ನ ಖಂಡಿಸಿ ಈಗ ಅಲ್ಲಿ ನಿಜವಾದ ವಕೀಲರೇನಿದ್ರು ಅವರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಎಂಬುದಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಇನ್ನು ನೋಡ್ತಾ ಇದ್ವಿ, ನಕಲಿ ವಕೀಲರಿಂದ ಅಸಲಿ ವಕೀಲರ ಮೇಲೆ FIR ದಾಖಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ವಕೀಲರಾಗಿರುವಂತಹ ಬಸವರಾಜ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಸರ್, ಏನು ನೋಡ್ತಾ ಇದ್ವಿ, ನಕಲಿ ವಕೀಲರಿಂದ ಈಗ ಏನು ತಮ್ಮ ಮೇಲೆ FIR ಕೂಡ ದಾಖಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಹೌದು, ನಮ್ಮ ಬೆಳಗಾವಿ ವಕೀಲರ ಸಂಘದ ಮೆಂಬರ್ ಆಗಿರ್ತಕ್ಕಂಥ ಬಸವರಾಜ್ ಜರಳಿ ಅವ್ರ ಮೇಲೆ ಮೊನ್ನೆ FIR ಆಗಿತ್ತು. ಅದು ಇವತ್ತು ನಾವು ಎಲ್ಲ ವಕೀಲರು ಕೂಡ್ಕೊಂಡು ಅದೇ ವಿಷಯವಾಗಿ ಪ್ರತಿಭಟನೆ ಮಾಡಿದ್ವಿ. ಅದೇ ರೀತಿ CP ಅವ್ರಿಗೆ ಕೂಡ ಒಂದ ಮನವಿಯನ್ನು ಕೊಟ್ಟಿದ್ವಿ. ಈಗ ಯಾರು FIR ಮಾಡಿಸಿದಾರಲ್ಲ, ಯಾರಿದ್ದಾರಲ್ಲ ಅವರು ನಕಲಿ ವಕೀಲರಂತ ಬಸವರಾಜ್ ಜರಳಿ ಅವರು ಮೊದಲಿನಿಂದ ಹೇಳ್ಕೊತ ಬಂದಿದ್ರು. ಅದು ಇನ್ನು ಏನು ಪರಿಶೀಲನೆ ಹಂತದಲ್ಲಿ ಇದೆ. ಅದು ಈಗ ಪರಿಶೀಲನೆ ಹಂತದಲ್ಲಿ ಇರೋ ವೇಳೆಯಲ್ಲೇ ಅವರು ಇವ್ರ ಮೇಲೆ ಬಸವರಾಜ್ ಜರಳಿ ಅವ್ರ ಮೇಲೆ FIR ಮಾಡಿದ್ರು. ಮಾಡಿದ ಕೂಡಲೇ ನಮ್ಮ ಬೆಳಗಾವಿ ವಕೀಲರು, ಆಮೇಲೆ ನಮ್ಮ ಬೆಳಗಾವಿ ವಕೀಲರ ಸಂಘದ ವತಿಯಿಂದ ಸಂಘದ ಮೆಂಬರ್ಗಳು ಕೂಡಿ ಇವತ್ತು ಪ್ರತಿಭಟನೆ ಮಾಡಿದ್ವಿ. ಅದು ಮತ್ತು ACP ಅವರಿಗೆ ನಾವು ಮನವಿ ಕೊಟ್ಟಿವಿ. ACP ಅವರು ಅವ್ರ ಮೇಲೆ ಕ್ರಮ ತಗೋತೀವಿ. ಅದ್ರ ಮೇಲೆ ಕೂಲಂಕುಷವಾಗಿ ಅದರ ಎಲ್ಲ ಏನು ಆಗೋಗು ಏನಾಗಿದೆ ನೋಡ್ಕೊಂಡು ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಈಗ ಈ ಒಂದು ವರ್ಡ್ಸ್ ಗಳು ಏನಿದೆ ಸರ್, ಇದು ಒಂದು ರೀತಿಯ ಗೊಂದಲಮಯವಾಗಿರುವಂತದ್ದು. ಏನು ನಕಲಿ ವಕೀಲರು ಹಾಗೆ ಅಸಲಿ ವಕೀಲರು ಅಂತ ಅಂದ್ರೆ ಯಾವ ಅಂದಾಜಿನಲ್ಲಿ ಇವರು ನಕಲಿ ಅಂತ ಗೊತ್ತಾಗಿರುವಂತದ್ದು, ಹಾಗೆ ನಕಲಿ ವಕೀಲರು ಅಂತ ಗೊತ್ತಿದ್ರು ಕೂಡ ಯಾವ ರೀತಿ ಪ್ರಾಕ್ಟೀಸ್ ಅನ್ನ ಮಾಡ್ಲಿಕ್ಕೆ ಬಿಟ್ಟಿರುವಂತದ್ದು? ಇಲ್ಲ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬಿಟ್ಟಿರುವಂತಂದ್ರೆ ನಮ್ಮ ಹತ್ರ ಇಲ್ಲಿ ನಮ್ಮ ಸಂಘಕ್ಕೆ ಸನದ್ ಕಾಪಿ ತಂದು ನಮ್ಮ ಸಂಘಕ್ಕೆ ತಂದು ಹಾಜರು ಮಾಡಿ ಅವರು ವಕೀಲ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಇದು ಮೊದಲಿಂದ ನಡೆದು ಬಂದಿರೋ ಪದ್ಧತಿ. ಇದರಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ತರ ಯಾವ ತರ ಇರಲ್ಲ. ಎಲ್ಲ ನೀವು ಎಂಟೈರ್ ಇಂಡಿಯಾದಲ್ಲಿ ಬೇಕಾದಲ್ಲಿ ಹೋದ್ರು ಇದೇ ರೀತಿ ಪದ್ಧತಿ ಇರುವುದು.
ಆದ ಕೂಡಲೇ ನಮ್ಗೆ ಯಾರು ನಕಲಿ ಯಾರು ಅಸಲಿ ಅಂತ ಗೊತ್ತಾಗಲ್ಲ. ಇದು ಯಾರಿಗೆ ನಮ್ಗೆ ಇದು ನಮ್ಮ ಲಕ್ಷ್ಯ ಅಂದ್ರೆ ನಮ್ಮ ಸಂಘಕ್ಕಾಗ್ಲಿ ಅಥವಾ ಬೇರೆ ವಕೀಲರಿಗಾಗ್ಲಿ ಡೌಟ್ ಬಂದ್ರೆ ಅವರು ನಮ್ಮ ಅಸೋಸಿಯೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಅದ್ರ ಬಗ್ಗೆ ನಾವು ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಅದನ್ನ ವೆರಿಫೈ ಮಾಡ್ಲಿಕ್ಕೆ ನಾವು ನಮ್ಮ ಸಂಘದ ವತಿಯಿಂದ ಅಲ್ಲೇ ಲೆಟರ್ ಅನ್ನು ಫಾರ್ವರ್ಡ್ ಮಾಡ್ತೀವಿ. ಈಗಾಗಲೇ ಏನು ಬಸವರಾಜ್ ಜರಳಿ ಅವ್ರ ಮೇಲೆ ಕೂಡ ಈಗ FIR ಕೂಡ ದಾಖಲಾಗಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ ಎಂಬುದಾಗಿ ಕೂಡ ತಾವು ಹೇಳ್ತಾ ಇದ್ರಿ. ಇದೇ ರೀತಿ ಮುಂದುವರೆದ್ರೆ ತಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ಇಲ್ಲ, ಇದೇ ರೀತಿ ಮುಂದುವರಿಯೋ ಪ್ರಶ್ನೆ ಅಂತ ಅಲ್ಲ. ಈಗ ನಮ್ಗೆ ACP ಅವರು ಹೇಳಿದ್ದಾರೆ, ಅವರು ನಕಲಿ ವಕೀಲರು ಅಥವಾ ಅಸಲಿ ವಕೀಲರು ಅನ್ನೋದನ್ನ ನಾವು ಕೂಡ ಅದ್ರ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನ ವೆರಿಫೈ ಮಾಡ್ತೀವಿ. ಮತ್ತೆ ನೀವು ಕೂಡ ಸಂಘದವರು ಅವ್ರ ಬಗ್ಗೆ ಕೂಲಂಕುಷವಾಗಿ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಟ್ರೆ ನಾವು ಕೂಡ ಕ್ರಮ ತಗೋತೀವಿ ಅಂತ ಅವರು ಹೇಳಿದ್ದಾರೆ. ನಾವು ಕೂಡ ನಮ್ದು ಏನ್ ಅಸೋಸಿಯೇಷನ್ ನಮ್ಗೆ ಎಷ್ಟು ಮಾಡ್ಲಿಕ್ಕೆ ನಮ್ ಪವರ್ ಇದೆ ಅಷ್ಟು ನಾವು ಮಾಡ್ತೀವಿ. ಧನ್ಯವಾದಗಳು ಸರ್ ಈಡೆನ್ಸ್ ನ್ಯೂಸ್ಗೆ ಮಾತನಾಡಿದ್ದಕ್ಕೆ. ನಕಲಿ ವಕೀಲರಿಂದ ಏನು ಅಸಲಿ ವಕೀಲರ ಮೇಲೆ ಒಂದು ಕೇಸ್ ಕೂಡ ಈಗ ಬಿದ್ದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಕೀಲರಾಗಿರುವಂತಹ ಬಸವರಾಜ್ ಕೂಡ ಬೆಳಗಾವಿ ಬಾರ್ ಅಸೋಸಿಯೇಷನ್ದಾಗ ಸಾಕಷ್ಟು ಜನ ಫೇಕ್ ಅಡ್ವೊಕೇಟ್ಸ್ ಪ್ರಾಕ್ಟೀಸ್ ಮಾಡತ್ತಾರು. ಸೊ ಅದ್ರ ಬಗ್ಗೆ ನಾ ಆಲ್ಮೋಸ್ಟ್ ಪೊಲೀಸ್ ಸ್ಟೇಷನ್ಗಾಗ್ಲಿ ಬಾರ್ ಅಸೋಸಿಯೇಷನ್ಗಾಗ್ಲಿ ಎಲ್ಲಾ ಕಡೆ ಕಂಪ್ಲೇಂಟ್ ಮಾಡಿದ್ನಿ. ಸೊ ಆ ಕಂಪ್ಲೇಂಟ್ಗ ಯಾವುದೇ ಆನ್ಸರ್ ಸಿಕ್ಕಿಲ್ಲ, ಸಿಗ್ಲಿಲ್ಲ ಅಂಟ್ಲೆ ನಾ ಏನ್ ಮಾಡಿದ್ನಿ, ಪ್ರೈವೇಟ್ ಕಂಪ್ಲೇಂಟ್ ಮಾಡಿದ್ಮೇಲೆ ಅವ್ರ ಏನ್ ಮಾಡಿದ್ರು, ಸೋನಿಯಾ ದಾರಾ ಅನ್ನೋ ಒಂದು ವ್ಯಕ್ತಿ ಲೇಡಿ ಅವ್ರ ನಮ್ ಮೇಲೆ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಾಗ ಒಂದು ಅಟ್ರಾಸಿಟಿ ಅಲಾಂಗ್ ವಿತ್ ಸೆಕ್ಸುವಲ್ ಹರಾಸ್ಮೆಂಟ್ ಕೇಸ್ ಹಾಕಿ ಅವ್ರ ನನ್ನ ಮೇಲೆ ರಾತ್ರಿ ರಿಜಿಸ್ಟರ್ ಮಾಡ್ಯಾರ. ಬಟ್ ನಾ ಏನ್ ಹೇಳುದಪ್ಪ ಅಂದ್ರೆ, ಈ ಸೋನಿಯಾ ದಾರಾ ಫಸ್ಟ್ ಅಡ್ವೊಕೇಟ್ ಅಲ್ಲ, ಈ ಪೊಲೀಸರು ಅಕ್ಕಿ ಅಡ್ವೊಕೇಟ್. ಸೊ ಆಕಿಂದ ಆಮೇಲೆ ಅಕ್ಕಿ SC/ST ಕಮ್ಯುನಿಟಿಗೆ ಸೇರಾಳತ್ತಂದ ಕೇಸ್ ರಿಜಿಸ್ಟರ್ ಮಾಡ್ಯಾರ. ಬಟ್ ಅಕ್ಕಿ ಕೋರ್ಟಿಗೆ ಹಾಜರಾಗುದು ಬುರ್ಕಾ ಹಾಕೊಂಡ ಮತ್ ಮುಸ್ಲಿಂ ವೇಷಧಾರಿಯಾಗಿ ಕೋರ್ಟಿಗೆ ಹಾಜರಾಗ್ತಾರು. ಬಟ್ ಅವ್ರ ಕಡೆ ಇರೋದು SC/ST ಇದು ಐತಿ ಸರ್ಟಿಫಿಕೇಟ್. ಆಮೇಲೆ ಇವ್ರ ಅಪ್ಪ ಅಮ್ಮ ಇರೋದು ಕ್ರಿಶ್ಚಿಯನ್ ಕಮ್ಯುನಿಟಿದವ್ರ. ಸೊ ಇದೆಲ್ಲ ಇಟ್ಕೊಂಡ ಯಾವ್ದು ವೆರಿಫಿಕೇಶನ್ ಮಾಡಲ್ದ ಪೊಲೀಸರ ಆ ಹೆಣ್ಮಗಳ ಹೇಳಿದ್ದೆಲ್ಲಾ ಹೇಳಿಕೆಗಳನ್ನ ಇಟ್ಕೊಂಡ ನನ್ ಮೇಲೆ ಅಟ್ರಾಸಿಟಿ ಮತ್ತ ಸೆಕ್ಸುವಲ್ ಹರಾಸ್ಮೆಂಟ್ ಕೇಸಸ್ ಹಾಕಿದಾರ. ಸೊ ಇದ್ರ ಮೇಲೆ ನಾವು ಈಗೆಲ್ಲ ವಕೀಲರು ಸ್ಟ್ರೈಕ್ ಮಾಡತ್ತೀವಿ. ಮತ್ತ ಆಕಿ ಯಾವ್ದೇ ಬಾರ್ ಅಸೋಸಿಯೇಷನ್ ದಿಂದ ಸರ್ಟಿಫಿಕೇಟ್ ತಂದಿಲ್ಲ. ಅವ್ರು ತಂದಿರೋದು ಮಹಾರಾಷ್ಟ್ರ ಬಾರ್ ಅಸೋಸಿಯೇಷನ್ ಸರ್ಟಿಫಿಕೇಟ್ ತಂದಿದಾರ. ಬಟ್ ನಮ್ ಎಜುಕೇಶನ್ ಆಗಿದ್ದು ಎಲ್ಲ ಬೆಲ್ಲದ್ ಕಾಲೇಜ್ದಾಗ 2022-23 ದಾಗ ಈಕಿ ಫೇಲ್ ಆಗಿದ್ದಾಳ. ಬಟ್ 23 ದಾಗ ಮಹಾರಾಷ್ಟ್ರ ಬಾರ್ದಿಂದ ಸಣ್ಣ ತರ್ತಾಳು. ಸೊ ಇದೆಲ್ಲ ಯಾವ ರೀತಿ ತಂದಾಳು, ಎಲ್ಲ ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡ ಒಂದ್ ಕೇಸ್ ಮಾಡಿದಾಳು. ಸೊ ಅದ್ರ ಸಂಬಂಧ ನಾವ್ ಇಲ್ಲೆಲ್ಲ ಆಕಿನ ವಿರುದ್ಧ ಮತ್ತೆ ಫೇಕ್ ಅಡ್ವೊಕೇಟ್ಸ್ ವಿರುದ್ಧ ಪ್ರೊಟೆಸ್ಟ್ ಮಾಡೋದು.